ಅಂತಂದ್ರೆ ಅದನ್ನು ವರ್ಣಿಸಲಿಕ್ಕೆ ಇಲ್ಲ. ಅಂತಹ ಮಹಾತ್ಮರ ಸನ್ನಿಧಾನಕ್ಕೆ ಬಂದಿದ್ದೇವೆ. ಎಲ್ಲ ವ್ಯವಸ್ಥೆಯನ್ನ ನಮ್ಮ ಎಲ್ಲ ಈ ಅಧ್ಯಕ್ಷರಾದಿಯಾಗಿ ಬಹಳ ಅದ್ಭುತಿಯಾಗಿ ಸ್ವಾಗತವನ್ನು ಮಾಡಿದ್ದಾರೆ. ಆದರೆ ನಮ್ಮ ಸಂಕಲ್ಪ ಒಂದೇ, ಕಣ್ಣಿಟ್ಟುವಲ್ಲಿ ಬದುಕ್ತೀವಿ ಅನ್ನೋ ಗ್ಯಾರಂಟಿ ಇದೆ. ಕಣ್ಣಿಟ್ಟುವಲ್ಲಿ ಬದುಕ್ತೀವಿ ಅನ್ನೋ ಗ್ಯಾರಂಟಿ ನನಗೆ ಈ ಪ್ರಾಣ ಬಿಟ್ಟರೆ ಸಾಕ್ಷಿ ಏನು ಅಂತ ಕೇಳ್ತಾನವ. ನಾವು ಸಾಮಾನ್ಯ ಅಲ್ಲ, ನಾವು ಸಾಮಾನ್ಯನಲ್ಲ. ಹಾಗಂತ ಅಂದಾಗ ಅವ್ರು ಹೇಳ್ತಾರೆ, ನಾನಿಗೆ ಹುಟ್ಟಿನಾಗಿ ಹುಟ್ಟಿ ಬರ್ತೀನಿ ಅನ್ನೋ ಮಾತನ್ನ ಕೊಡ್ತಾನೆ. ಯಾವಾಗ ಹುಟ್ಟಿನಾಗಿ ಹುಟ್ಟಿ ಬರ್ತಾರೋ ಅವತ್ತು ನನ್ನ ಪ್ರಾಣ ಬಿಟ್ಟಿದೆ ತಿಳ್ಕೊ ಅನ್ನುವಂಥ ಮಾತನ್ನ ಅವತ್ತು ನಮ್ಮ ಜಗದ್ಗುರು ಬುಡೀಶ್ವರರು ಅವರಿಗೆ ಆ ಮಾತನ್ನ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಅವರ ಮಾತಿನ ಪ್ರಕಾರವಾಗಿ ಈ ಸಿದ್ಧಾರೂಢ ಪರಂಪರೆಯಲ್ಲಿಯೂ ಕೂಡ ನಮ್ಮ ಹುಟ್ಟುಬುಡೀಶ್ವರರು ಅವರ ಒಡನಾಟ ಇತ್ತು ಅನ್ನುವಂಥದ್ದು, ಅವರ ಒಡನಾಟ ಇತ್ತು ಅನ್ನುವಂಥದ್ದು ನಮಗೆ ತಿಳಿದು ಬಂದಿರ್ತದೆ. ಹಾಗಾಗಿ ಹುಟ್ಟುಬುಡೀಶ್ವರರಾಗಿರಬಹುದು, ನಮ್ಮ ಹಿರಿಯ 770 ವರ್ಷಗಳಿಂದ ಬುಡೀಶ್ವರರಾಗಿರಬಹುದು, ಈ ಯೋಗಿಗಳು ಅವರು ಏನು ಬೇರೆ ಇಲ್ಲ. ಆರೂಢ ನ ರೂಢ ಆರೂಢ. ಯಾಕೆ ಕೆಲವರು ಹೋರಾಟದಿಂದ ನೋಡ್ತಿದ್ದೀವಿ. ಹುಬ್ಬಳ್ಳಿ ನಗರಕ್ಕೆ ಬಂದಾಗ ಯಾಕೆ ಧಾರವಾಡದಲ್ಲಿ ಮೊಮ್ಮಗನಿಗೆ ಸಿದ್ಧಾರೂಢ ಮೊಮ್ಮಗನಾಗೆ ನಮ್ಮ ಈ ಸಿದ್ಧಾರೂಢನ ಸಂಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋ ಮಾತನ್ನ ಈ ಮುಖಾಂತರ ಹೇಳ್ತಾರೆ. ಯಾಕಂದ್ರೆ ನಮ್ಮ ಉದ್ದೇಶವೂ ಅಷ್ಟೇ ಅದು. ಏನು ಸಿದ್ಧಾರೂಢನ ಮುಖ್ಯ ಉದ್ದೇಶವಾಗಿತ್ತು, ಪಾದಯಾತ್ರೆಗಳಾಗಿರ್ಬೋದು. ನಾವು ಯಾವತ್ತು ಒಂದೇ ಜಾತಿಯನ್ನ, ಮತವನ್ನ, ಪಂಥವನ್ನ, ಧರ್ಮವನ್ನ ಪ್ರತಿಪಾದನೆ ಮಾಡುವವರಲ್ಲ, ಮಾನವ ಕೂಡ ತಾನೊಂದು ಅಂತ ಪ್ರತಿಪಾದನೆ ಮಾಡಲಿಕ್ಕಾಗಿ ನಾವು ಹೊರಟಿದ್ದೇವೆ. ಹೊರತಾಗಿ ಎಲ್ಲೂ ಕೂಡ ನಾವು ಧರ್ಮದ ಧರ್ಮ ಅಂದ್ರೆ ಧಾರಣ ಪೋಷಣೆಯೋ ಅನ್ನುವಂತಹ ಭಾವನೆಯಿಂದ ಇಟ್ಟಂಗೆ ಅವರು ದಯವಿಟ್ಟು ಎನ್ನುವ ಅರ್ಥದಲ್ಲಿ ಧರ್ಮ ಅನ್ನುವಂಥ